ಗಿವ್ ಅವೇ ಅಲ್ಲಿ ಒಂದು ಸಣ್ಣ ಚೇಂಜ್ ಇದೆ ಏನಂತಂದ್ರೆ ನಾನು 15 ಜನಕ್ಕೆ ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಆಗಿದೆ ಅಂತ ಅನ್ಕೊಂತೀನಿ. ತುಂಬ ಗೊತ್ತಿಲ್ಲ ನನಗೆ ಏನು ಸೆಲೆಕ್ಟ್ ಮಾಡಬೇಕಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕ್ವಿಕ್ಕಾಗಿ ಬೇಗನೆ ಶೇರ್ ಮಾಡಿ, ಮತ್ತೆ ಶೇರ್ ಮಾಡಿ ಬಂದು ಈ ವಿಡಿಯೋನ ಫುಲ್ಲಾಗಿ ನೋಡಿ. ಯಾಕೆಂತಂದರೆ ರೂಲ್ಸ್ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ಒಂಥರ ಭಯನೂ ಆಗ್ತಾ ಇದೆ. ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ಗಿವ್ ಅವೇ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವತ್ತು ನಾನು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಿಮಗೆ ಒಂದು ಇಂಪಾರ್ಟೆಂಟ್ ವಿಚಾರನ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವ ಥರ ನೀವು ನನಗೆ ಅಡ್ರೆಸ್ಸನ್ನು ಕಳಿಸ್ಬೇಕು, ನಾನು ಹೆಂಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ನಿನ್ನೆ ಬ್ಲಾಗಲ್ಲಿ ಕೂಡ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪ ಪ್ರೊಸೀಜರ್ನ ಲೆಂತಿ ಮಾಡಿಬಿಟ್ಟೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ನಾನು ಹೋಗಿ ಗಿಫ್ಟ್ ಎಲ್ಲ ಬೈ ಮಾಡ್ಕೊಂಡು ಬರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ನಿಮಗೆ ಹೇಳ್ತೀನಿ ಯಾವ ಥರ ನನಗೆ ನೀವು ಅಡ್ರೆಸ್ ಕಳಿಸ್ಬೇಕು, ನಾನು ಸೆಲೆಕ್ಟ್ ಮಾಡಿ ನೋಡಿ ಯಾರು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಅದೇ ರೀತಿ ಅಡ್ರೆಸ್ಸನ್ನು ಕಳಿಸ್ಬೇಕು. ಓಕೆನಾ? ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಏನಿಗೆ ಪ್ರಗತಿಗೆ ಚಪಾತಿ ಮಾಡಿದ್ದೆ, ಬ್ರೋಕ್ಲಿ ಫ್ರೈ ಮಾಡಿದ್ದೆ. ನನ್ನ ಮಗಳಿಗೆ ಚಪಾತಿ ಜೊತೆಗೆ ಈ ಥರ ಆಲೂಗೆಡ್ಡೆ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡಿ ಆಲೂಗೆಡ್ಡೆ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟ. ಅದಕ್ಕೆ ನನ್ನ ಮಗಳಿಗೆ ಅದನ್ನೇ ಮಾಡಿದ್ದೆ. ಸಿಂಪಲಾಗಿ ಒಂದು ಬ್ರೋಕ್ಲಿ ಫ್ರೈ ಮಾಡ್ಕೊಂಡಿದ್ದು. ಅದ್ರ ಜೊತೆಗೆ ಸ್ವಲ್ಪ ಹೀರೆಕಾಯಿ ಫ್ರೈ ಕೂಡ ಇದೆ. ಹೀರೆಕಾಯಿನ ಸೊ ಇದಿಷ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ಆಯ್ತು. ಇವಾಗ ಬ್ರೇಕ್ಫಾಸ್ಟ್ ಪ್ರೀತಮ್ ಮಾಡಿಸಿದೆ. ನಾನು ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಹೊರಡೋದಷ್ಟೇ. ತಡ ಆಗಿಬಿಡುತ್ತೆ, ಬೇಗ ಬರಬೇಕು. ನನಗೆ ಇನ್ನೂ ಟೈಮ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಪ್ರೀತಮ್ ಏನದು? ಹಾಂ, ಥ್ಯಾಂಕ್ ಯು. ನಾನು ಕುಡ್ದೀನಿ. ಸೊ ನಮ್ಮ ಪ್ರೀತಮ್ಗೆ ಬ್ರೇಕ್ಫಾಸ್ಟ್ ಮಾಡಿಸಿದ್ದೀನಿ. ಇದು ಕಡಲೆಪಪ್ಪು ಹುರಿದಿರೋದು, ಹೋಲ್ ಕಡಲೆ ಬರುತ್ತಲ್ಲ ಅದು, ಕಡಲೆ ಬೀಜ, ಕೆಲವೊಂದ್ಸರಿ ಮಾತ್ರ ಗೋಡಂಬಿ, ಅದನ್ನ ಹುರಿದ್ಬಿಟ್ಟು ಫ್ರೈ ಗೋಡಂಬಿ ಮಾತ್ರ ಕೊಡೋದು. ಸೊ ಆ ಥರದ್ದು ಅವಾಗವಾಗ. ಸೊ ಫ್ರೆಂಡ್ಸ್, ಇವಾಗ ನಾವು ರೆಡಿಯಾಗಿದ್ದೀವಿ, ಹೋಗೋಣ ಅಂತ. ಪ್ರೀತಮ್ ಕೂಡ ರೆಡಿ, ವಾಚ್ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದಾನೆ ಪ್ರೀತಮ್. ಅವ್ರ ಅಕ್ಕನ ಬರ್ಡೇ ಗಿಫ್ಟ್ಗೆ ಫ್ರೆಂಡ್ ಕೊಟ್ಟಿರೋದು. ನಿಮ್ಮ ಅಕ್ಕ ಏನಾದರೂ ನೋಡಿದ್ರೆ ಅಷ್ಟೇ. ಯಾರು ಹಾಕಿದ್ದು ವಾಚು? ಟೈಮ್ ಎಷ್ಟು? 1 2 3 ಟೈಮ್ ಎಷ್ಟು? ಎಷ್ಟಪ್ಪ ಟೈಮ್ ಈಗ? 2 ಟೈಮ್ ಹೇಳಕ್ಕೆ ಬರಲ್ಲ, ಏನಿಲ್ಲ. ಇವಾಗ ಹೊರಟಿದ್ದು. ಹಾಗೆ ಒಂದು ಸಣ್ಣ ಚೇಂಜ್ ಇದೆ ನನ್ನ ಗಿವ್ ಅವೇಯಲ್ಲಿ. ಅದನ್ನ ಟೈಮ್ 1 2 3 4 5 6 7 8 9 10. ನೀನು ಇಲ್ಲಿ ಬಲೂನ್ ಎತ್ಕೊಂಡು ನೀನು ಮಾತಾಡೋಕೆ ಬಿಡಲ್ಲ ಇಲ್ಲಾಂದರೆ. ಸೊ ಫ್ರೆಂಡ್ಸ್, ಗಿವ್ ಅವೇಯಲ್ಲಿ ಒಂದು ಸಣ್ಣ ಚೇಂಜ್ ಇದೆ ಏನಂತಂದರೆ ನಾನು 15 ಜನಕ್ಕೆ ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, 10 ಜನಕ್ಕೆ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ, ಹಾಂ ಪ್ಲೀಸ್ ಪ್ರೀತಮ್ ಒಂದು ನಿಮಿಷ, ಏನೋ ಹೇಳ್ಬಿಡ್ತೀನಿ ಅವರು. ಯಾಕೆ ಅಂತ ಅಂದರೆ ಮಂತ್ಲಿ 1 ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ನಾನು ಒಂದು ಏನು 15 ಜನ ಅಂತ ಇರ್ತಲ್ಲ ಅದನ್ನ 10 ಜನಕ್ಕೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಕೂಡ ಗಿವ್ ಅವೇ ಇರುತ್ತೆ. ಸೊ ಮಂತ್ಲಿ ಮಾಡಿದ್ರೆ ಎಲ್ಲರಿಗೂ ಕೂಡ ಅಪರ್ಚುನಿಟಿ ಸಿಗುತ್ತೆ. ನಾನು ಏಕ್ದಮ್ ಒಂದ್ಸರಿ 15 ಮಾಡಿ ನಿಲ್ಲಿಸ್ಬಿಟ್ರೆ ಇನ್ನೂ ಎಷ್ಟೊಂದು ಜನ ಎಲ್ಲರೂ ಕೂಡ ನನ್ನನ್ನು ಇಷ್ಟಪಟ್ಟೆ ನೋಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ನನ್ನ ಕೈಲಿ ಸಾಧ್ಯವಾಗೋಷ್ಟು ಮಂತ್ಲಿ ನಾನು ಗಿವ್ ಅವೇ ಕೊಡ್ತೀನಿ. ಈ ಮಂತಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ 10 ಜನ, ಅದು ಪ್ರೀತಮ್ ಬರ್ತ್ಡೇಗೋಸ್ಕರ 10 ಜನಕ್ಕೆ ಗಿವ್ ಅವೇ ಕೊಡ್ತಾ
ಇದ್ದೀನಿ. ಇನ್ನು ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡೋರು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಬರೋ ವ್ಲಾಗ್ಸ್ಗಳಲ್ಲಿ ಹೇಳ್ತೀನಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ದು ಲಿಂಕನ್ನು ಹಾಕಿದ್ದೀನಿ, ಅದನ್ನು ಫಾಲೋ ಮಾಡಿ. ಯಾಕೆ ಅಂತಂದರೆ ನಂದು ಗಿವ್ ಅವೇ ಅಲರ್ಟ್ ಇರ್ಬೋದು ಅಥವಾ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗೋದು, ಗಿವ್ ಅವೇ ವಿಡಿಯೋ ಯಾವುದು ಅನ್ನೋದನ್ನೆಲ್ಲ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ಖಂಡಿತ ಅಮ್ಮ ಕಿತ್ತಾಕ್ಬೇಡ ಅಕ್ಕ, ಅಷ್ಟೇ ಮೇಲೆ ಒಂದೇ ಕಣ್ಣಲ್ಲಿ ಹತ್ಬಿಡುತ್ತೆ. ಅವ್ರ ಫ್ರೆಂಡ್ ಅಂತ ಕೊಟ್ಟಿರೋದು ಹಾಕ್ತೀನಿ. ಡ್ಯಾಡಿ ಬಾಯ್ ಬಾಯ್ ಡ್ಯಾಡಿ, ನಾವು ಗಿಫ್ಟ್ ತರಕ್ಕೆ ಹೋಗ್ತೀವಿ. ಬಾಯ್ ಡ್ಯಾಡಿ, ಹೋಗೋಣ ಹಾಗಾದ್ರೆ. ಎಷ್ಟವರೆಗೆ ಹೊರಟಿದ್ದು? ಹಾಫ್ ಆನ್ ಅವರ್ ಬಂದ್ಬಿಟ್ವಾ? ಸೊ ಅಲ್ಲಿಂದ ಹಾಫ್ ಆನ್ ಅವರಲ್ಲಿ ನಾವು ಸಿಟಿ ಮಾರ್ಕೆಟ್ ರೀಚ್ ಆಗಿದ್ದೀವಿ. ಸೊ ನಾನಿಲ್ಲಿ ತೊಗೋಬೇಕು ಅನ್ನೋದೆಲ್ಲ ಇಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಕಾರ್ ಪಾರ್ಕಿಂಗ್ ಇಲ್ಲಿ ಸ್ವಲ್ಪ ಕಷ್ಟ, ಸೊ ಹಾಗಾಗಿ ಮೆಟ್ರೋ ಇದೆಯಲ್ಲ ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಮತ್ತೆ ಬರ್ತೀವಿ. ನನ್ನ ಮಗ ಇನ್ನೇನು ನಿದ್ದೆಗೆ ಹೋಗ್ತಾ ಇದ್ದ, ಅಷ್ಟರೊಳಗೆ ಬಂದ್ಬಿಟ್ಟು ಮಾತಾಡ್ಸಿದ್ದೆ ನಾನು. ಬ್ಯಾಂಗ್ಳೂರಲ್ಲಿರೋರಿಗೆ ಎಲ್ಲರಿಗೂ ಸಹ ಗೊತ್ತಿರುತ್ತೆ ಈ ಜಾಗ KR ಮಾರ್ಕೆಟ್. ಇಲ್ಲಿ ನಮಗೆ ಕೆಲವೊಂದಿಷ್ಟು ವಸ್ತುಗಳು ಒಂದು ರೇಂಜಲ್ಲಿ, ಮತ್ತೆ ನಮಗೆ ಏನಂತ ಅಂದರೆ ಈ ಸೆಲೆಕ್ಷನ್ ಮಾಡೋದಕ್ಕೆ ಅಂತಂದರೆ ವೆರೈಟಿಗಳು ಸಿಗುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಹೋದೆ. ನಾನು 10 ಜನಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದಾಗ ನನಗೆ ಕಲೆಕ್ಷನ್ ಸಿಕ್ಕಿಲ್ಲ ಅಂತಂದರೆ ನನಗೂ ಓಕೆ ಆಗಲ್ಲ, ಆಮೇಲೆ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು KR ಮಾರ್ಕೆಟ್ಗೆ ಬಂದೆ. ಮೊದಲಿಗೆ ನಾನು ಒಂದು ಕ್ಲಚ್ಚನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಒಂದು ಸಣ್ಣ ಪರ್ಸ್ ಥರ ಹೆಣ್ಮಕ್ಳಿಗೆ ಖಂಡಿತ ಅದು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದೆ. ಆಮೇಲೆ ತುಂಬ ಜನ ವ್ಯೂವರ್ಸ್ ಅಂತ ಅಂದರೆ ತುಂಬ ಜನ ಅಂತ ಹೇಳಕ್ ಹೋಗಲ್ಲ, ಅಲ್ಲಿ ಇಲ್ಲಿ ಒಬ್ಬೊಬ್ರು ಏನು ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನೀನು ಈ ಥರ ಗಿಮಿಕ್ ಮಾಡ್ತಾ ಇದ್ದೀರಾ ಅಂತ ಇಲ್ಲ. ಪ್ರೀವಿಯಸ್ ವಿಡಿಯೋ ನೋಡ್ಬೋದು, ಅದೇನಂತ ವ್ಯೂಸ್ ಹೋಗಿಲ್ಲ. ಇದನ್ನ ನನ್ನ ವ್ಯೂವರ್ಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಅಥವಾ ಕಮೆಂಟ್ಸ್ ಮಾಡಿ ಹೇಳ್ತಾ ಇದ್ರು, ಅಕ್ಕ ನೀವು ಯಾಕೆ ಗಿವ್ ಅವೇ ಕೊಟ್ಟೆ ಎಲ್ಲ ಕೊಡಿ ಅಂತ ಹೇಳಿ. ಅದೇ ಥರ ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ರು. ಪ್ರೀತಮ್ ನಮ್ಮ ಕಡೆದಲ್ಲೇ ನಾನು ನಿಮಗೆ ಹೇಳಿದೆ, ಯಾರನ್ನೂ ಇನ್ವೈಟ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ನಾನು ಕೌಂಟ್ ಮಾಡಿ ಇಷ್ಟೇ ಜನಕ್ಕೆ ಅಂತ ಮಾಡೋಕ್ಕಾಗಲ್ಲ, ನಾವೆಲ್ಲ ಅಷ್ಟು ದೊಡ್ಡವರಲ್ಲ. ಸೊ ಹಾಗಾಗಿ ಅವನ ಬರ್ತಡೇಗೆ ನಾನು ಬೇರೇನೋ ನಾನು ಇದೇ ಖರ್ಚನ್ನ ಇನ್ನೂ ಬೇರೆ ಕಡೆ ಮಾಡ್ಬೋದಾಗಿತ್ತು. ಸೊ ಅದು ಬಿಟ್ಬಿಟ್ಟು ನನ್ನ ವ್ಯೂವರ್ಸ್ಗೋಸ್ಕರ ಏನಾದರೂ ಕೊಡಬೇಕು ಅಂತ ನಾನು ದುಡ್ದಿರೋ ದುಡ್ಡಲ್ಲಿ ತಿಂಗಳ ಪೂರ್ತಿ ಒಂದಿಷ್ಟು ಕೂಡಿಟ್ಟು ಅದರೊಳಗೆ ನಾನು ಪ್ರೀತಿಯಿಂದ ನನ್ನ ಕೈಯಾರೆ ಏನು ಕೊಟ್ರು ಖುಷಿ ಆಗ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನಾನು ಇವತ್ತು ಬೆಳಗ್ಗೆ ಎದ್ದು ಬೇಗ ಮನೆ ಕೆಲಸ ಮಾಡಿ ಮಗು ಸ್ಕೂಲಿಗೆ ಕಳಿಸಿ KR ಮಾರ್ಕೆಟ್ ಎಲ್ಲ ಸುತ್ತಾಡಿ, ಅದು ಚಿಕ್ಕ ಮಗು ಇಟ್ಕೊಂಡು ನನಗೂ ಕೂಡ ರಿಸ್ಕ್ ಆಗುತ್ತೆ. ಆದರೆ ನಾನು ಇದನ್ನು ತುಂಬ ಪ್ರೀತಿಯಿಂದ ಮಾಡಿದ್ದೀನಿ, ತುಂಬ ಖುಷಿಯಿಂದ ಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ ಎಲ್ಲದಕ್ಕೂ ಹೇಳ್ದಂಗೆ ಬೇರೆ ಬೇರೆ ಇದಕ್ಕೆ ಎಳೆಯೋಕ್ಕೆ ಹೋಗಬೇಡಿ. ಹಂಗಂದಿದ್ರೆ ನಾನು ಮನೇಲೇ ನನಗೆ ಬಂದಿರೋ ಪ್ರಮೋಷನ್ ವಸ್ತುಗಳು ಬೇಕಾದಷ್ಟಿತ್ತು, ಅದನ್ನು ಯಾವುದಾದ್ರೂ ಆ ಥರ ಇಟ್ಬಿಡ್ತಾ ಇದೆ. ಹಾಗಿಲ್ಲ, ನನ್ನ ಕೈಯಾರೆ ನಾನೇ ಸೆಲೆಕ್ಷನ್ ಮಾಡಬೇಕು, ನಾನೇ ಪ್ಯಾಕ್ ಮಾಡಬೇಕು, ನನ್ನ ಪ್ರೀತಿಯಿಂದ ಅವ್ರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಇದನ್ನೆಲ್ಲ ಮಾಡಿದ್ದೀನಿ. ದಯವಿಟ್ಟು ಇದಕ್ಕೆ ಸಂಬಂಧ ಮಾಡಬೇಡಿ. ಬಟ್ ನನಗೆ ಏನು ಅಂದರೆ ವಿನ್ನರ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಯೋಚನೆ ಬಂದಾಗ ಈ ಒಂದು ಪ್ಲಾನ್ ಬಂತು ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ಸೊ ಬಹುಶಃ ಪ್ರಶ್ನೆಗಳನ್ನೇ ಕೇಳ್ಬೋದಾಗಿತ್ತು, ನಾನು ಮುಂದಿನ ಸರಿ ಅದನ್ನೇ ಮಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ಕೈಲಾದ ನನ್ನ ತಲೆಗೆ ಏನು ಪ್ರೆಸೆಂಟ್ ಉಳೀತು ಅದನ್ನು ನಾನು ಮಾಡಿದ್ದೀನಿ. ಇದಕ್ಕೂ ಮುಂಚೆಗೆ ನಾನು ಹೇಳಿದ್ದೆ, ನಾವು ಪ್ರೀತಮ್ದು ಬರ್ತಡೇ ದಿನ ಬೇರೆ ಪ್ಲ್ಯಾನೇ ಇತ್ತು. ಸೊ ಆ ಒಂದು ಬಜೆಟನ್ನು ಯೋಚನೆ ಮಾಡಿ ಆಮೇಲೆ ಅಂದ್ಕೊಂಡೆ ನನ್ನ ವ್ಯೂವರ್ಸ್ಗೆ ನಾನು 3 ವರ್ಷದಿಂದ ಅವ್ರ ಜೊತೆಲೇ ಇದ್ದೀನಿ, ಬಟ್ ಏನನ್ನೂ ಕೊಟ್ಟಿಲ್ಲ ನಾನು. ಹಾಗಾಗಿ ಈ ಸರಿ ಈ ಥರ ಏನಾದರೂ ಮಾಡಿದ್ರೆ ಪ್ರೀತಮ್ಮಿಂದ ಅವ್ರಿಗೋಸ್ಕರ ಅಂತ ಹೇಳಿ ಮಾಡಿದಷ್ಟೇ, ಬೇರೆ ಇನ್ನೇನು ಉದ್ದೇಶನೂ ಇಲ್ಲ. ಸೊ ಇದನ್ನೆಲ್ಲ ನೀವು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನನ್ನ ಪ್ರೀತಿಯಿಂದ ನಾನು ಕಷ್ಟ ಆದ್ರೂ ಇಷ್ಟಪಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಡೀ ದಿನ ಮಾರ್ಕೆಟಲ್ಲಿ ಸುತ್ತಾಡಿ ಪ್ರೀತಮ್ ಅಂತೂ ಫುಲ್ಲು ಸುಸ್ತಾಗ್ಬಿಟ್ಟ. ನನಗೂ ಕೂಡ ಒಂಥರ ಸುಸ್ತಾಗೋಯ್ತು. ಬೆಳಗ್ಗೆ ಹೋಗಿದ್ದು, ಮನೆಗೆ ಬರೋಷ್ಟರಲ್ಲಿ ಸಂಜೆ 4 ಗಂಟೆ ಆಗೋಯ್ತು. ಇಡೀ ಮಾರ್ಕೆಟ್ ಎಲ್ಲ ಸುತ್ತಾಡ್ತಾ ಅಂತಂದರೆ ಬರೀ ನಾವು ಏನು ಗಿಫ್ಟ್ ತೊಗೋಬೇಕು ಅದು ಅಷ್ಟೇ ಅಲ್ಲದೆ ಗಿಫ್ಟ್ ಪ್ಯಾಕ್ ಮಾಡೋದಿರ್ಬೋದು ಅಥವಾ ಅದನ್ನು ಕವರ್ ಮಾಡೋದು, ಇದಕ್ಕೆಲ್ಲಕ್ಕೂ ಪ್ಲ್ಯಾನ್ ಮಾಡಿದ್ವಿ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗೋಷ್ಟರೊಳಗೆ ತುಂಬ ತಡನೇ ಆಗೋಯಿತು. ನನಗಿಷ್ಟು ಬಿಸಿಲಿರುತ್ತೆ ಅಂತ ಗೊತ್ತಿಲ್ಲ, ಯಾಕೆಂತಂದರೆ ಎನಿ ಟೈಮ್ ಮನೇಲಿ ಇರ್ತೀನಲ್ವ. ಹೊರಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಸಿಕ್ಕಾಬಿಟ್ಟೆ ಬಿಸಿಲು ಅಂತ. ಅಟ್ಲೀಸ್ಟ್ ಪ್ರೀತಮ್ಮಿಗೆ ಒಂದು ಹ್ಯಾಟ್ ಆದರೂ ತೊಗೊಂಡೋಗ್ತಾ ಇದ್ದೆ, ಹಾಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ.
ಆಮೇಲೆ ಗೊತ್ತಾಯಿತು ಸಿಟಿ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಹೇಳಿಬಿಟ್ಟು ಓಡಾಡಿಕೊಂಡು ಬಂದ್ವಿ. ಅದರಲ್ಲೂ ಒಬ್ಬೊಬ್ಬರೇ ಹೋದರೆ ಒಂಥರ ಮಗುನ ಬೇರೆ ಎತ್ಕೊಂಡು ಹೋಗ್ತಾ ಇದ್ವಲ್ಲ, ಹಾಗಾಗಿ ನಮಗೆ ಸುಸ್ತು ಅನ್ನಿಸ್ತಾ ಇತ್ತು ಅಷ್ಟೇ. ಅಲ್ಲಾದಮೇಲೆ ನನಗೆ ಚೋತಾಪುರಿ ಮಾವಿನಕಾಯಿ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಆಲ್ರೆಡಿ ಏನು ಗೊತ್ತಿಲ್ಲ, ಸೀಸನಲ್ಲಿ ನಮ್ಮ ಕಡೆ ಎಲ್ಲ ಇನ್ನೂ ಏನು ಮಾವಿನ ಗಿಡ ಹೂವು ಆಗ್ತಾ ಇದೆ. ನೋಡಿದ್ರೆ ಇಲ್ಲೆಲ್ಲ ಮಾವಿನಕಾಯಿ ಬಂದುಬಿಟ್ಟಿದೆ. ಕೇಳಿದ್ವಿ, ಒಂದು ಮಾವಿನಕಾಯಿ 25 ರೂಪಾಯಿ, kg 150 ರೂಪಾಯಿ ಏನೋ ಹೇಳಿದ್ರು. ಒಂದು 4 ಮಾವಿನಕಾಯಿ ಬರುತ್ತೆ. 4 ಮಾವಿನಕಾಯಿ ಅಂತಂದರೆ 200 ರೂಪಾಯಿ ಅಂತಂದರೆ ಏನೋ ಗೊತ್ತಿಲ್ಲ, 150 ರೂಪಾಯಿ ಅಂತ ಹೇಳಿದ್ರು. ಸರಿ ಇಲ್ಲಿ ಬೇಡ ಬಾ, ಮುಂದೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ರು. ಅಲ್ಲಿ ಫುಲ್ಲು ಬರೀ ಹಣ್ಣೆ. ಅಲ್ಲಿ ಹೋಗ್ಬಿಟ್ಟು 100 ರೂಪಾಯಿ 1 kg ಕೊಡಿಸಿದ್ರು. ತೊಗೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿ ನಾವು ಬಟ್ಟೆ ತಗೊತಾ ಇದ್ವಲ್ಲ, ಅಲ್ಲಿ ಒಬ್ರು ಬಂದ್ಬಿಟ್ಟು ಪ್ರೀತಮ್ಗೆ 5 ಸ್ಟಾರ್ ಚಾಕ್ಲೇಟ್ ಕೊಟ್ಬಿಟ್ಟಿದ್ದಾರೆ. ಶಾಪ್ ಅವರೇನೆ, ಅಲ್ಲಿ ಪಾಪು ಇತ್ತಲ್ಲ ಅಂತ. ಇನ್ನು ಕೊಟ್ಮೇಲೆ ಗೊತ್ತಲ್ಲ, ತಿನ್ಕೊಂಡ ನಿದ್ದೆ ಮಾಡ್ಕೊಂಡೆ ನೀರು ಕುಡಿದ್ಬಿಟ್ಟು ಟಚ್ ಮಾಡ್ದ. ಎಂಥ ಬಿಸಿಲು ಗೊತ್ತಾ ಮಾರೇ, ಯಪ್ಪ ದೇವ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಅಲ್ಲಿಗೆ ಹೋಗಿ ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂತಂದರೆ, ಎಲ್ಲ ಶಾಪ್ ಹತ್ರನೂ ವೆಹಿಕಲ್ಸ್ ತೊಗೊಂಡೋಗ್ತಾರೆ, ಅದಕ್ಕಾಗಲ್ಲ. ಎಲ್ಲ ಐಟಮ್ ತೊಗೊಂಡು ಬಂದು ಪಾರ್ಕಿಂಗ್ ಮಾಡಿರೋ ಗಾಡಿ ಹತ್ರ ಬಂದು ತಗೊಂಡು ಹಾಕೊಂಡು ಹೋಗ್ಬೇಕು. ಸ್ಕೂಟಿ ಅಂತ ಅಂದರೆ ಮಾತ್ರ ಅಲ್ಲಿವರೆಗೂ ಹೋಗುತ್ತೆ. ಇವಾಗ ಹೋದ್ರೂ ಅಷ್ಟೇ, ನಾವು ಮಾರ್ಕೆಟ್ ಒಳಗಡೆ ಹೋಗ್ಬೋದು ಕಾರು, ಆದರೆ ಎಲ್ಲೂ ನಿಲ್ಸಂಗಿಲ್ಲ, ಮೂವ್ ಆಗ್ತಾ ಇರಬೇಕು. ಹಂಗಾಗಿ ಅಲ್ಲೊಂದು ಪಾರ್ಕಿಂಗ್ ಇತ್ತು, ಅಲ್ಲಿ ಕಾರ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋ ಅಂತೇನೋ ಇತ್ತಲ್ಲ, ನಾನು ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ, ಅಲ್ಲಿ ಸಿಟಿ ಮಾರ್ಕೆಟಿಗೆ ಬಂದು ಏನಾದರೂ ಕಾರ್ ಪಾರ್ಕಿಂಗ್ ಮಾಡಬೇಕು ಅಂದರೆ ಅಲ್ಲಿ ಮಾಡ್ಬೋದು. ಎಲ್ಲ ಥರ ಹಣ್ಣು ಇದೆ ಇಲ್ಲಿ. ಜೋಳ. ಹಾಗೆ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಮಾಡ್ತೀನಿ ಅಂತ ಅಂದಾಗ ಓಕೆ ನಿನ್ನಿಷ್ಟ ಮಾಡು ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಬೆಳಗ್ಗೆಯಿಂದ ನಾನು ಕೂಡ ನೋಡ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು. ಇಡೀ ದಿನ ಪಾಪ ಅವ್ರ ಕೆಲಸನೆಲ್ಲ ಬಿಟ್ಟು ಬಂದು ನನ್ನ ಕೆಲಸಕ್ಕೋಸ್ಕರ ನಿಂತ್ಕೊಂಡ್ರು. ಇದೇ ವಿಚಾರ ಅಲ್ಲ, ಯಾವುದೇ ಒಂದು ವಿಚಾರ ನಾನು ಏನೇ ಒಳ್ಳೇದು ಮಾಡ್ತೀನಿ ಅಂತ ಅಂದ್ರೂ ಅದಕ್ಕೆ ಮೊದಲೇ ಸಪೋರ್ಟ್ ನನ್ನ ಹಸ್ಬೆಂಡ್ ಇದ್ದೇ ಇರುತ್ತೆ. ಅದು ಎಷ್ಟೇ ಇದಾಗಿರಲಿ, ಏನೇ ಆಗಿರಲಿ, ನನಗೋಸ್ಕರ ಅಂತ ಸಮಯ ಮಾಡಿಕೊಂಡು ಸೊ ನನ್ನ ಜೊತೆ ಯಾವಾಗಲೂ ಕೈ ಜೋಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ಈ ಬ್ಲಾಗಲ್ಲಿ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲ ಅಂತ ಅಂದರೆ ಒಬ್ಬರೇ ಎಲ್ಲನೂ ಮಾಡಿ ಏನೋ ಒಂದು ಮಾಡ್ತೀವಿ ಅನ್ನೋದು ಶುದ್ಧ ಸುಳ್ಳು ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಸಪೋರ್ಟ್ ಮಾಡಿ. ಪಾಪ ನನಗೆ ಅವ್ರನ್ನ ನೋಡೋಕ್ಕಾಗ್ತಾ ಇದ್ದಿದ್ದಿಲ್ಲ. ಬೆಳಗ್ಗೆನೇ ಹೋಗಿ ಶಾಪ್ ಹತ್ರ, ಅವರು ಬೆಳಗ್ಗೆ ಎದ್ದ ತಕ್ಷಣ ಸಿಟಿ ಮಾರ್ಕೆಟ್ಗೆ ಹೋಗ್ತಾರೆ ತರಕಾರಿ ವೆಜಿಟೇಬಲ್ಸ್ ತರೋಕ್ಕೆ. ಅದಾದಮೇಲೆ ಶಾಪ್ ಹತ್ರ ಎಲ್ಲ ನೋಡಿಕೊಂಡು ಬಂದು ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿ ಇಲ್ಲೆಲ್ಲ ಸುತ್ತಾಡಿಕೊಂಡು ಕರ್ಕೊಂಡು ಬಂದರು. ಫೈನಲಿ ಸಂಜೆ 4 ಗಂಟೆ ಅಷ್ಟೊತ್ತಿಗೆ, ಅಂದರೆ ಪ್ರಗತಿ ಸ್ಕೂಲಿಂದ ಮನೆಗೆ ಆಲ್ರೆಡಿ ಬರ್ತಾಯಿದ್ರು, ಅಷ್ಟೊತ್ತಿಗೆ ನಾವು ಕೂಡ ರೀಚ್ ಆಗಿಬಿಟ್ವಿ. ಏನಪ್ಪ ಏನಿದು? ಸೊ ನಿಂಗೂ ತೋರಿಸ್ತೀನಿ ಫಸ್ಟ್. ಸೊ ಫ್ರೆಂಡ್ಸ್, ಇವಾಗ ಮಾರ್ಕೆಟಿಂದ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸಿದ್ವಿ. ಪ್ರಗತಿ ಓದಕ್ಕೆ ಕುತ್ಕೊಂಡ್ರು. ನಾನೊಂದು ಸ್ವಲ್ಪ ವಿಡಿಯೋ ಮುಗಿಸ್ಬಿಡೋಣ ಅಂತ ಕುತ್ಕೊಂಡೆ. ಏನ್ ಮಗನೆ, ಈಗ ನನ್ನ ಮಗ ತೋರ್ಸತಕ್ಕ ಬಿಡಲ್ಲ. ನಾನು ಸ್ವಲ್ಪ ಅದ್ರದ್ದು ಪ್ರೊಸೀಜರ್ ಹೇಳ್ಬಿಟ್ಟು ತೋರ್ಸೋಣ ಅಂತ ಅಂದ್ಕೊಂಡೆ. ಇದೇನು ತಿನ್ನೋದಲ್ಲ ಮಗನೆ. ಸೊ ಪ್ರೀತಮ್ ಬರ್ತಡೆಗೆ ನಿಮಗೋಸ್ಕರ ಅಂತ ನಾನು ತೊಗೊಂಬಂದಿರೋ ಗಿಫ್ಟು. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನೋಡಿರ್ತೀರ. ಹೇಳೋಕ್ಕೂ ಮುಂಚೆಗೆ ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಡ್ತೀನಿ. ನಾನೇನಾದರೂ ಇದು ಪ್ರೊಸೀಜರ್ ತುಂಬ ಲಾಂಗ್ ಮಾಡಿದೆ ಅಂತ ಅನಿಸುತ್ತೆ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನಾನು ಒಂದು 2 ವಿಡಿಯೋದಲ್ಲೇ ಮುಗಿಸೋ ಹಾಗಿರ್ಬೇಕಾಯ್ತು. ಒಂದರಲ್ಲಿ ಕ್ವಶನ್ನು ಅಥವಾ ಏನಾದರೂ ಕೇಳಿ ಅಲ್ಲೇ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡೋ ಥರ ಇರಬೇಕಾಗಿತ್ತು ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ಅಲ್ವಾ, ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಅದೇ ಥರ ನನಗೂ ಆಗಿದೆ. ನೆಕ್ಸ್ಟ್ ಟೈಮಿಂದ ಗಿವ್ ಅವೇ ಇಷ್ಟು ಡಿಫಿಕಲ್ಟ್ ಆಗಲ್ಲ. ಸಾರಿ ಯಾರಿಗಾದ್ರೂ ಕಷ್ಟ ಆಗಿದ್ರೆ. ಸೊ ಇವತ್ತಿನ ವಿಡಿಯೋನೇ ನೀವು ಶೇರ್ ಮಾಡಬೇಕಾಗಿರೋದು. ನಾನು ಎಲ್ಲರೂ ಕ್ವಶನ್ಸ್ ಕೇಳ್ತಾ ಇದ್ರು. ನಾನು ಗಿವ್ ಅವೇನ ಕೆಲವೊಂದು ವಿಡಿಯೋಸ್ನ ನೋಡಿದೆ, ಯಾಕೆಂತಂದ್ರೆ ನಮಗೊಂದು ಐಡಿಯಾ ಬರುತ್ತೆ ಅಂತ ನೋಡಿದೆ. ಅವರೆಲ್ಲ ಪ್ರಶ್ನೆ ಕೇಳಿದ್ರು, ಅಲ್ಲೇ ಹೇಳಿದರು. ಆ ಥರ ಮಾಡಿದರೆ ಇನ್ನೂ ಬೆಟರಾಗಿರ್ತಾ ಇತ್ತು. ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀನಿ. ಸೊ ನಾನು ಇನ್ನೇನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಶೇರ್ ಮಾಡೋದನ್ನು ನಾನು ಇಟ್ಕೊಂಡೆ ಅಷ್ಟೇ. ಸೊ ಡಿಸ್ಟರ್ಬ್ ಆಗ್ತಿದ್ರೆ ಸಾರಿ. ಮಗನೆ ಪ್ಲೀಸ್ ಮಗನೆ. ಹೇಗಿರುತ್ತೆ ಅಂತ ಅಂದರೆ, ಇವಾಗ ನೀವು ಶೇರ್ ಮಾಡಿ ಈ ವಿಡಿಯೋನ 10 ಜನಕ್ಕೆ ಶೇರ್ ಮಾಡಿ. ನೀವೇನಾದರೂ ಚಾನಲ್ ಇನ್ನೂ ಸಬ್ಸ್ಕ್ರೈಬೇ ಆಗದಲ್ಲೇ ಶೇರ್ ಮಾಡಿದ್ರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೀವು ಸಬ್ಸ್ಕ್ರೈಬ್ ಆಗಿ ಫಸ್ಟು, ನೀವು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಕೂಡ ಫುಲ್ಲಾಗಿ ನೋಡಿ.
ನನಗೆ ನೀವು ಕೂಡ ಸಪೋರ್ಟ್ ಮಾಡಿದ್ರೇ ನನ್ನ ಈ ಒಂದು ಪ್ರಯತ್ನಕ್ಕೊಂದು ಖುಷಿ ಸಿಗುತ್ತೆ, ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ. ಮುಂದೆ ಇನ್ನೂ ಹೆಚ್ಚು ಗಿವ್ ಅವೇ ಮಾಡೋದಕ್ಕೆ ನನಗೊಂದು ಉತ್ಸಾಹ ಬರುತ್ತೆ. ಫ್ರೆಂಡ್ಸ್, ನನ್ನ ಮಗ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅಲ್ಲಿ ಕಳಿಸ್ದೆ. ಆ ಪ್ರೊಸೀಜರ್ ಇನ್ನೊಂದ್ಸರಿ ಹೇಳ್ಬಿಡ್ತೇನೆ. ಈ ವಿಡಿಯೋನ ನೀವು ಶೇರ್ ಮಾಡ್ತೀರಾ 10 ಮೆಂಬರ್ಸ್ಗೆ. ನೀವು ಎಲ್ಲಾದರೂ ಶೇರ್ ಮಾಡ್ಬೋದು, ಇನ್ಸ್ಟಾದಲ್ಲಾದರೂ ಮಾಡ್ಬೋದು. ಸೊ ಇನ್ಸ್ಟಾದಲ್ಲೂ ಮೆಸೇಜರ್ ಇದೆ ಅಲ್ವಾ, ಅಲ್ಲಿ ಮಾಡಿ 10 ಮೆಂಬರ್ಸ್ಗೆ ಅದನ್ನಾದರೂ ಸ್ಕ್ರೀನ್ಶಾಟ್ ಕಳಿಸ್ಬೋದು. ಅಥವಾ ನಿಮ್ಮ ವಾಟ್ಸಪ್ ಫ್ಯಾಮಿಲಿಯಲ್ಲಿ ಏನಾದರೂ 10 ಮೆಂಬರ್ಸ್ ಇದ್ದಾರೆ, ಫ್ರೆಂಡ್ಸು ಫ್ಯಾಮಿಲಿ ಅಂತಂದರೆ ಅಲ್ಲಾದರೂ ನೀವು ಶೇರ್ ಮಾಡ್ಬೋದು. ಸೊ ಶೇರ್ ಮಾಡಿರುವಂತಹ ಸ್ಕ್ರೀನ್ಶಾಟನ್ನು ನನಗೆ ಇನ್ಸ್ಟಾ ಮೆಸೆಂಜರಲ್ಲಿ ಕಳಿಸಿದ್ರೆ ಒಳ್ಳೆಯದು. ಅಥವಾ ಇಲ್ಲ ನನಗೆ ಇನ್ಸ್ಟಾಗ್ರಾಮ್ ಅಂತಂದರೆ ಫೇಸ್ಬುಕ್ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಮೆಸೆಂಜರ್ ಇದೆ, ನೀವು ಅದರಲ್ಲಿ ಕಳಿಸಿದ್ರು ಓಕೆನೆ. ಇನ್ಸ್ಟಾದಲ್ಲಾದರೆ ಬೆಟರ್ ನನಗೆ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಅನ್ಸುತ್ತೆ. ಇವಾಗ ಇನ್ಸ್ಟಾ ಇಲ್ದಲ್ಲೇ ಇರೋರು ಯಾರಿದಾರಲ್ವಾ. ಸೊ 2 ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ 2 ಇಲ್ಲ ಅಂತಂದರೆ ಸಾಧ್ಯವಾದಷ್ಟು ಇನ್ಸ್ಟಾ ಇರುತ್ತೆ ಅಂತ ಅನ್ಕೊತೀನಿ. ನನಗೆ ಬೇರೆ ಆಪ್ಷನ್ ಸಿಗ್ತಾ ಇಲ್ಲ. ಯಾರು ನನಗೆ ಕಳಿಸಿರ್ತಾರಲ್ಲ ಸ್ಕ್ರೀನ್ಶಾಟ್ ತೆಗೆದು ಅವ್ರಿಗೆ ನಾನು ರಿಪ್ಲೈ ಮಾಡ್ತೀನಿ. 1 ಡೇ ಒಳಗಡೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಇವತ್ತು 12 ಗಂಟೆಗೆ ವಿಡಿಯೋ ಲೈವ್ ಹೋದರೆ ನಾಳೆ 12 ಗಂಟೆ ಒಳಗಡೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ 10 ಜನಕ್ಕೆ ನನ್ನ ಕಡೆಯಿಂದ ಮೆಸೇಜ್ ಹೋಗುತ್ತೆ. ಸೊ ಆವಾಗ ನೀವು ನನಗೆ ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರು, ನಿಮ್ಮದು ಕರೆಕ್ಟ್ ಅಡ್ರೆಸ್ಸು. ಸೊ ಅಡ್ರೆಸ್ ಇಲ್ಲ ಅಂದರೆ ನಾನು ತಲುಪಿಸೋದು ತುಂಬ ಕಷ್ಟ ಆಗುತ್ತೆ. ಪಿನ್ ಕೋಡ್, ಅಡ್ರೆಸ್ದು ಪಿನ್ ಕೋಡ್ ಕರೆಕ್ಟಾಗಿರಲಿ. ಅಡ್ರೆಸ್ಸು, ನಿಮ್ಮ ನಂಬರು, ನಿಮ್ಮ ಹೆಸರು, ಇದಿಷ್ಟನ್ನು ನನಗೆ ಕರೆಕ್ಟಾಗಿ ಕಳಿಸಿ. ಸಾಧ್ಯವಾದರೆ ನಿಮ್ಮದೊಂದು ಫೋಟೋ ಕಳಿಸಿ. ಇಲ್ಲ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಅದು ತೊಂದರೆ ಇಲ್ಲ. ಸೊ ಈ ಅಡ್ರೆಸ್ಸು, ಈ 3 ಆಪ್ಷನ್ ಏನಿದೆ ಅಲ್ಲ, ನೇಮು, ಫೋನ್ ನಂಬರು, ಅಡ್ರೆಸ್ಸು. ಸೊ ತುಂಬ ಪ್ರೈವೇಟಾಗಿರುತ್ತೆ, ನಾವು ಕೂಡ ಯಾರಿಗೂ ಶೇರ್ ಮಾಡೋದಿಲ್ಲ. ಸೊ ಇದನ್ನು ನೀವು ನನಗೆ ರಿಪ್ಲೈ ಮಾಡಿರೋರು ಮತ್ತೆ ಇನ್ನೊಂದ್ಸರಿ ನನಗೆ ಮೆಸೇಜಲ್ಲಿ ಈ ಅಡ್ರೆಸ್ಸನ್ನು ಕಳಿಸ್ರಿ, ಓಕೆನಾ. ಸೊ ಇಷ್ಟೇ, ಸಿಂಪಲ್ ಆಗಿದೆ. ಮೇಲ್ಗೆಲ್ಲ ಕಳಿಸೋದು ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಮತ್ತು ನೀವು ನನಗೆ ಅಡ್ರೆಸ್ನ ರಿಪ್ಲೈ ಮಾಡಿ. ಸೊ ಇಷ್ಟೇ, ಈಸಿಯಾಗಿದೆ ಅಂತ ಅನ್ಕೋತೀನಿ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಕ್ವಿಕ್ಕಾಗಿದೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಓಕೆನಾ. ಸೊ ನಾನು ಅಲ್ಲಿ ಹೋದಾಗ ನಾನು ತೊಗೊಂಡು ಬಂದಿದ್ದು ಈ ಥರ ಏನು ಪರ್ಸ್ಗಳನ್ನ ತೊಗೊಂಡು ಬಂದೆ. ಸೊ ನಾನು ಇನ್ನೊಂದು ನೋಡಿದೆ, ನಂಗೆ ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ನನಗೆ ಹೈ ಬಜೆಟ್ ಆಗೋಯಿತು. ಬರೀ ಪರ್ಸೇ ಕೊಡೋಂಗಿದ್ರೆ ಖಂಡಿತ ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೆ. ಸೊ ಈ ಥರ ನೀವು ಖಂಡಿತ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ನಾನು ತುಂಬ ಹುಡುಕಿ ತಂದಿರೋ ಅಂಥ ಪರ್ಸು. ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ಹೇಳಿ ನನಗೆ, ಓಕೆನಾ. ಸೊ ಈ ಥರ ಒಂದು ಚೈನ್ ಕೊಟ್ಟಿದ್ದಾರೆ, ಒಳಗಡೆ ಏನೋ ಫಿಲ್ ಮಾಡಿದ್ದಾರೆ, ಅದಿರಲಿ, ನಿಮ್ಮ ಹತ್ರ ಬರೋ ತನಕ ಹಂಗೆ ಇರಲಿ. ಸೊ ಈ ಥರ ಇದು ಚೈನ್ ಹಾಕ್ಕೊಳ್ಳೋದು. ಸೊ ಇದರೊಳಗೆ ಈ ಕಲರ್ ಇದೆ, ಸೊ ಈ ಕಲರ್ ಇದೆ. ಆಮೇಲೆ ಇನ್ನೂ ಅದರೊಳಗೆ ಸ್ವಲ್ಪ ಡಾರ್ಕ್ ಇದೆ, ಇದು ಲೈಟು, ಇದು ಡಾರ್ಕ್ ಕಲರು. ಸೊ ಈ ಥರ ಇದೆ. ಸೊ ಇಷ್ಟು ಕಲರ್ ಇದೆ ನನಗೆ ಇವಾಗ ಸದ್ಯಕ್ಕೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಗೊತ್ತಿಲ್ಲ ನನಗೆ ಏನು ಸೆಲೆಕ್ಟ್ ಮಾಡಬೇಕಂತ, ನಿಜವಾಗ್ಲೂ ಗೊತ್ತಾಗಲಿಲ್ಲ. ಹೆಣ್ಮಕ್ಳು ನಾರ್ಮಲಾಗಿ ಈ ಥರದವನ್ನೆಲ್ಲ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದರೆ ಓಕೆ, ಬಟ್ ಯಾರನ್ನು ತಪ್ಪಾಗಂತೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನೆಕ್ಸ್ಟು ಇಲ್ಲ ಇದೇ ಥರನೇ ಇದೆ ಪರ್ಸು. ನಾನು ಒಂದೊಂದು ಬೇರೆ ಬೇರೆ ಥರ ತೊಗೊಳ್ಳಿಲ್ಲ. ಇದು ಫುಲ್ ಟೈಟ್ ಅನ್ಸುತ್ತೆ. ಸೊ ಈ ಥರ ಇದೆ. ಇದರೊಳಗಡೆನೆ ತುಂಬ ಕಲರ್ಸ್ ತೊಗೊಂಡು ಬಂದೆ ನಾನು. ಯಾರಿಗೆ ಯಾವ ಕಲರ್ ಹೋಗುತ್ತೆ ಅಂತ ಗೊತ್ತಿಲ್ಲ, ಆದರೆ ನನಗಿಷ್ಟ ಆಗಿರೋ ಎಲ್ಲ ಥರ ಸೀರೆ ತೊಗೊಂಡು ಬಂದೆ. ಇದು ಚೆನ್ನಾಗಿದೆ, ಇದು ಈ ಥರ ಬಾರ್ಡರ್. ಇದು ಆಲ್ಮೋಸ್ಟ್ ಗ್ರೀನ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಹೆಣ್ಮಕ್ಳಿಗೆ. ನಾನು ದೀಪಾವಳಿಗೋ ಸಂಕ್ರಾಂತಿಗೋ ಕೊಟ್ಟಿದ್ರೆ ಗ್ರೀನೇ ತೊಗೊಂಡು, ಗೌರಿ ಹಬ್ಬಕ್ಕೆ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಸೊ ಇದು ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು, ಇದೊಂದು ತೊಗೊಂಡೆ. ನನ್ನ ಪ್ರೀತಿಯ ಹೆಣ್ಮಕ್ಳಿಗೋಸ್ಕರ ಸೀರೆ ಮತ್ತು ಒಂದು ಪರ್ಸು. ನಾಳೆ ಗೊತ್ತಾಗುತ್ತೆ ಪ್ಯಾಕಿಂಗಲ್ಲಿ ಇನ್ನೇನೇನು ಇರುತ್ತೆ ಅಂತ. ಸೊ ನನ್ನ ತುಂಬ ಏನು ಅಂತಂದರೆ ಇಲ್ವಾ
ನಾನು ತುಂಬ ಬೇಜಾರಾದಾಗ, ನನಗೆ ನೋವಾದಾಗ, ಸೊ ಎಷ್ಟೊಂದು ಮೆಸೇಜ್ಗಳು ನನಗೆ ಮೋಟಿವೇಟ್ ಮಾಡಿದೆ ಅಂತಂದರೆ ನಿಜವಾಗ್ಲೂ ನಾನು ಹೇಳೋಕ್ಕಾಗಲ್ಲ, ಅಷ್ಟು ನನಗೆ ಮೋಟಿವೇಟ್ ಮಾಡಿದೆ. ಆ ಒಂದು ಇದಕ್ಕೋಸ್ಕರ ನಾನು ಇವತ್ತು ಇದನ್ನು ಕೊಡ್ತಾಯಿದ್ದೀನಿ. ಇದು ನೋಡಿ, ಇದು ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ಸೆಲೆಕ್ಷನ್ ಎಲ್ಲ ಹೆಂಗಿದೆಯೋ ಏನೋ ನಂಗೆ ಗೊತ್ತಿಲ್ಲ. ನಾನು ಇವೆಲ್ಲ ತೀರಾ ಕಮ್ಮಿ ಮಾಡಿರೋದು, ನೀವು ನೋಡಿರ್ತೀರಾ. ತೀರಾ ಕಮ್ಮಿ ಅಂದರೆ ಕಮ್ಮಿ. ಯಾಕಕ್ಕ ನೀವೆಲ್ಲೂ ಹೊರಗೋಗಲ್ಲ ಅಂತ ನೀವೇ ಕೇಳೋರು ಜಾಸ್ತಿ. ಸೊ ಈ ಥರ ಇದೆ. ಬಟ್ ನಿಮ್ಗೆ ಇಷ್ಟ ಆದರೆ ನನಗೆ ಅಷ್ಟೇ ಸಾಕು. ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಇಷ್ಟು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೀರೆ ಮಾತ್ರ ತುಂಬ ಸಾಫ್ಟಾಗಿ ಚೆನ್ನಾಗಿದ್ದಾವೆ. ಒಂದೊಂದೂ ಕೂಡ ಡಿಫ್ರೆಂಟ್ ಕಲರ್, ಒಂದೇ ಕಲರ್ ಇಲ್ಲ. ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ. ಆಮೇಲೆ ನೀವು ಯಾವಾಗಾದರೂ ಈ ಸೀರೆ ಉಟ್ಕೊಬೇಕಾದ್ರೆ ನಾನು ನೆನಪಾಗ್ತೀನಿ ಅಂತ ಅಂದ್ಕೊತೀನಿ. ನೀವು ಯಾವಾಗಾದರೂ ವಾರ್ಡ್ರೋಬಿಂದ ಈ ಸೀರೆ ತೆಗೆದ್ರೂ ಕೂಡ ಅಕ್ಕ ಇದು ಪವಿತ್ರ ಅವ್ರು ನನಗೆ ಕೊಟ್ಟಿದ್ದು ಅಂತ ನಿಮಗೆ ಖುಷಿ ಆಗ್ತಾ ಇರುತ್ತೆ, ನೆನಪಾಗ್ತಾ ಇರುತ್ತೆ. ಈ ಸೀರೆ ನೋಡಿದಾಗೆಲ್ಲ ನಾನು ನಿಮಗೆ ನೆನಪಾಗ್ತಾ ಇರ್ತೀನಲ್ವ, ಅದಕ್ಕೋಸ್ಕರ ಫಸ್ಟ್ ಗಿಫ್ಟ್ ಇದು. ಸೊ ಇದಿಷ್ಟ ಆಗಿತ್ತು ನನ್ನ ಗಿವ್ ಅವೇ ಗಿಫ್ಟ್. ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಆಮೇಲೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕ್ವಿಕ್ಕಾಗಿ ಬೇಗನೆ ಶೇರ್ ಮಾಡಿ. ಮತ್ತು ಶೇರ್ ಮಾಡಿ ಬಂದು ಈ ವಿಡಿಯೋನ ಫುಲ್ಲಾಗಿ ನೋಡಿ. ಯಾಕೆಂತಂದರೆ ರೂಲ್ಸ್ ಗೊತ್ತಿಲ್ಲದಲ್ಲೇ ಮತ್ತೆ ನೀವು ಮಾಡಿದ್ರೆ ಇದಾಗುತ್ತೆ. ಸೊ ಈ ವಿಡಿಯೋನ ನೀವು ಫುಲ್ಲಾಗಿ ನೋಡಿದ್ರೇ ನಿಮಗೂ ಅರ್ಥ ಆಗೋದು ಏನಾಗಿದೆ ಅಂತ. ಓಕೆನಾ? ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ವಾಟ್ಸಪ್ ಗ್ರೂಪಿಗೆ, ಅಂದರೆ ವಾಟ್ಸಪ್ ಗ್ರೂಪಲ್ಲ ಅದು ಚಾನಲ್ಲು, ಅದಕ್ಕೆ ನೀವು ಏನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಯಾಕೆ ಅಂತಂದರೆ ನಾನು ಇವತ್ತೇ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇವತ್ತು ನಾನು ನಾಳೆ 12 ಗಂಟೆಗೆ ಗಿವ್ ಅವೇ ಅಲರ್ಟ್ ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಮಾಡಿರೋ ಮೆಸೇಜು. ನೆಕ್ಸ್ಟ್ ಗಿವ್ ಅವೇ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ವಾಟ್ಸಪ್ ಗ್ರೂಪಲ್ಲಿದ್ದರೆ, ಚಾನಲಲ್ಲಿದ್ದರೆ ನಿಮಗೆ ಬೇಗ ನನ್ನ ಮೆಸೇಜ್ಗಳು ರೀಚ್ ಆಗುತ್ತೆ ಅಂತ ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ನನಗಿನ್ನೂ ತುಂಬ ಕೆಲಸ ಇದೆ. ಯಾಕೆಂದರೆ ಪ್ರೀತಿಗೆ ಅಲ್ಲಿ ಹೋಗಬೇಕು, ಮತ್ತು ಇದೆಲ್ಲ ಪ್ಯಾಕ್ ಮಾಡಬೇಕು, ನಿಮಗೆ ತಲುಪಿಸ್ಬೇಕು. ಸೊ ತುಂಬ ಕೆಲಸ ಇದೆ, ಅದೆಲ್ಲ ಮಾಡಬೇಕು. ಇವತ್ತು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಎಷ್ಟು ಲೈಕ್ ಬರುತ್ತೆ ಅಂತ ನೋಡ್ತೀನಿ. ಪ್ಲೀಸ್ ಜಾಸ್ತಿ ಲೈಕ್ ಮಾಡಿ. ನನಗೆ ಲೈಕ್ಸ್ ತುಂಬಾ ಕಡಿಮೆ ಬರುತ್ತೆ, ನನಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಲೈಕ್ಸ್ ಮಾಡಿ ವಿಡಿಯೋ ಇಷ್ಟ ಆದರೆ. ಓಕೆನಾ? ಹಾಗೆ ನೋಡಿಬಿಟ್ಟು ಖುಷಿ ಪಟ್ಬಿಟ್ಟು ಹೋಗೋದಲ್ಲ, ಒಂದು ಲೈಕ್ ಮಾಡಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ಹೋಗ್ಬಿಟ್ಟು ಟೇಕ್ ಕೇರ್, ಬಾಯ್.